ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಪಿನಂದನ್ಸ್ ಲೈಫ್ ಸ್ಟೈಲ್. ಗೈಸ್, ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಆಲ್ಮೋಸ್ಟ್ 5 days ಆದಮೇಲೆ ವೀಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ನಾವು ಓಂ ಶಕ್ತಿಗೆ ಹೋಗ್ಬಿಟ್ಟು ಬಂದಮೇಲೆ ನಾನು ವೀಡಿಯೋ ಶೂಟ್ ಮಾಡಿರಲಿಲ್ಲ. ಏನೋ ಒಂಥರ ತುಂಬ ಟಯರ್ಡ್ ಆಗೋ ಥರ ಫೀಲ್ ಆಗ್ತಾ ಇತ್ತು. ಸೊ ಅದಕ್ಕೋಸ್ಕರ ನಾನು ಮಾಡೋಕ್ಕೆ ಹೋಗಲಿಲ್ಲ. ಇವತ್ತು ಸಂಡೇ. ಇವತ್ತು ನನ್ನ ಹಸ್ಬೆಂಡ್ಗೆ ಮಟನ್ ಅಥವಾ ಚಿಕನ್ ಏನೋ ತೊಗೊಂಡು ಬರೋಗು, ಮಳೆ ಬೇರೆ ಬರ್ತಾ ಇತ್ತಲ್ವ. ಸೊ ಅದಕ್ಕೆ ಹೇಳಿದೆ. ಅವರಲ್ಲಿ ಜನ ಜಾಸ್ತಿ ಇರ್ತಾರೆ, ಹೋಗು ನಾನೇನು ತೊಗೊಂಡು ಬರಲ್ಲ ಅಂತ ಹೇಳಿಬಿಟ್ರು. ಸಂಜೆ ಒಂದು ಮದುವೆಗೆ ಹೋಗೋದಿತ್ತು. ಸೊ ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ನಾನು ಕೂಡ ಎಗ್ ಸಾಂಬಾರು ಯಾವತ್ತೂ ನನ್ನ ಮನೇಲಿ ಟ್ರೈ ಮಾಡಿರಲಿಲ್ಲ. ಅದಕ್ಕೆ ಸರಿ ಎಗ್ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಎಗ್ಸ್ ಆದರೂ ತೊಗೊಂಡು ಬಂದಿದ್ದಕ್ಕೆ ಎಗ್ಸ್ ತೊಗೊಂಡು ಬಂದಿದ್ದಾರೆ. ನನಗೆ ಟೊಮೊಟೊ ಮತ್ತು ಆನಿಯನ್ ಕಟ್ ಮಾಡೋದ್ರಲ್ಲಿ ನನ್ನ ಹಸ್ಬೆಂಡ್ ಇವಾಗ ಹೆಲ್ಪ್ ಮಾಡ್ತಾ ಇದ್ದಾರೆ. ಹೇಗೆ ಮಾಡ್ಕೊಳ್ತೀನಿ ಅಂತ ನಾನು ನಿಮಗೂ ಕೂಡ ತೋರಿಸ್ತೀನಿ. ಫಸ್ಟ್ ಟೈಮ್ ಆದರೂ ಕೂಡ ನಾವು ಹೇಗಿದ್ದರೂ ಯೂಟ್ಯೂಬಲ್ಲೇ ಸರ್ಚ್ ಮಾಡ್ತೀವಲ್ವ. ಸೊ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೋಡ್ಕೊಂಡಿದ್ದೀನಿ ಹೇಗೆ ಮಾಡೋದು ಅಂತ ಹೇಳಿ. ಸೊ ಹೇಗೆ ಬರುತ್ತೆ, ಹೇಗೆ ಮಾಡ್ತೀನಿ ಎಲ್ಲ ನಾನು ನಿಮಗೂ ಕೂಡ ತಿಳಿಸ್ಕೊಡ್ತೀನಿ. ಪಾಪು ಮೇಲೆ ಹೋಗಿದ್ದಾನೆ, ನಾವು ನೀರು ಕಾಯಿಸೋ ಒಲೆ ಮೇಲೆ ಇರೋದು. ಸೊ ಅದಕ್ಕೆ ಅಲ್ಲಿ ಹೋಗ್ಬಿಟ್ಟು ದೃಷ್ಟಿ ಹಾಕಿಸ್ಕೊಂಡು ಬರೋಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆಯವ್ರು ಕರ್ಕೊಂಡು ಹೋಗಿದ್ದಾರೆ. ನಮ್ಮ ಮಾವವ್ರಿಗೂ ಇನ್ನೂ ಮುದ್ದೆ ಮಾಡಲಿಲ್ಲ. ಮೇ ಬಿ ಅವರು ಕೂಡ ಬೆಳಗ್ಗೆ ಕಾಫಿ ಕುಡ್ದಿರಬಹುದು, ಗೊತ್ತಿಲ್ಲ ನನಗೂ. ಸೊ ಅದಕ್ಕೆ ಅವ್ರಿಗೂ ಒಂದು ಕಡೆ ಮುದ್ದೆಗಿಟ್ಟು ಇನ್ನೊಂದು ಕಡೆ ಸಾಂಬಾರು ಮಾಡ್ಕೊಳ್ಳೋಣ. ನಾನು ಆಲ್ರೆಡಿ ಹೆಸ್ರುಕಾಳು ಹೆಸ್ರುಕಾಳು ಬೇಯೋದಕ್ಕೆ ಅಂತ ಇಟ್ಟಿದ್ದೀನಿ. ಇನ್ನು ಒಂದು ಕಡೆ ಮುದ್ದೆಗೂ ಇಟ್ಟಿದ್ದೀನಿ. ಸೊ ಹೇಗೆ ಹೋಗುತ್ತೆ, ಹೇಗೆ ಮಾಡ್ತೀನಿ ಸಾಂಬಾರೆಲ್ಲ, ಮತ್ತು ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನೋಡೋಣ ಬನ್ನಿ ಗೈಸ್. ನನ್ನ ಯಜಮಾನರು ಇಲ್ಲಿ ಟೊಮೊಟೊ ಮತ್ತು ಆನಿಯನ್ನ ಕಟ್ ಮಾಡ್ತಾ ಇದ್ದಾರೆ. ಸೊ ಅವಾಗವಾಗ ಹೆಲ್ಪ್ ಮಾಡೋಕ್ಕೆ ಬರ್ತಾ ಇರ್ತಾರೆ ನನಗೆ. ಅದಾದಮೇಲೆ ನಾನು ಒಂದು ಕಡೆ ಇಲ್ಲಿ ಹೆಸ್ರು ಕಾಳನ್ನ ಬೇಯೋದಕ್ಕೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ಮುದ್ದೆಗೆ ಅಂತ ಇಟ್ಟಿದ್ದೀನಿ. ಆಮೇಲೆ ಏನೇನು ಬೇಕು ಮಸಾಲೆಗೆ ರುಬ್ಕೊಳ್ಳೋಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟ್ ಇವಾಗ ನಾನು ಮಸಾಲೆ ರುಬ್ಕೊಳ್ತೀನಿ. ಶುಂಠಿ ಮತ್ತು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಒಂದೆರಡು ಮೆಣಸು ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇಷ್ಟು ಹಾಕ್ಕೊಂಡು ಫಸ್ಟ್ ನಾನು ಒಂದು ಸಲ ಮಸಾಲೆ ರುಬ್ಕೊಳ್ತೀನಿ. ಇದ್ರ ಜೊತೆಯಲ್ಲಿ ಇನ್ನೊಂದು ಮಸಾಲೆ ಕೂಡ ರುಬ್ಕೋಬೇಕು, ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಸೊ ಫಸ್ಟು ನೋಡಿ, ಇವಾಗ ಈ ಮಸಾಲೆನ ರುಬ್ಕೊಂಡು ಸಪ್ರೇಟಾಗಿ ತೆಗೆದಿಟ್ಕೋಬೇಕು. ಅದಾದಮೇಲೆ ಇನ್ನೊಂದು ಮಸಾಲೆಗೆ ಕೊಬ್ಬರಿ, ಹಾಗೆ ಟೊಮೊಟೊ, ಚಕ್ಕೆ, ಲವಂಗ, ಒಂದು ಏಲಕ್ಕಿ ತೊಗೊಂಡಿದ್ದೀನಿ. ಇಲ್ಲಿ 3 ಟೊಮೊಟೊ ಅಷ್ಟು ತೊಗೊಂಡಿದ್ದೀನಿ. ಸೊ ಫಸ್ಟು ಕೊಬ್ಬರಿನ ಮಿಕ್ಸಿಗೆ ಹಾಕ್ಕೊಬಿಡೋಣ. ಅದಾದಮೇಲೆ ಟೊಮೊಟೊ ಮತ್ತು ಚಕ್ಕೆ, ಲವಂಗ, ಏಲಕ್ಕಿ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ. ಇವಾಗ ಈ ಮಸಾಲೆ ಕೂಡ ರೆಡಿ ಆಯಿತು. ಇನ್ನು ನಾವು ಒಗ್ಗರಣೆ ಕೊಟ್ಕೊಳ್ಳೋದಷ್ಟೇ. ಹೆಸ್ರು ಕಾಳು ಕೂಡ ಬೇಯ್ತಾ ಇದೆ. ಸೊ ಅದೊಂದು ಸ್ವಲ್ಪ ಕ್ಲೀನಾಗಿ ಅಂದರೆ ಫುಲ್ಲು ನುಣ್ಣಕ್ಕಾಗಬೇಕು ಹೆಸ್ರು ಕಾಳು, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹೆಸ್ರು ಕಾಳೆಲ್ಲ ಕ್ಲೀನಾಗಿ ಬೆಂದ ಮೇಲೆ ನಾನು ನಿಮಗೆ ಒಗ್ಗರಣೆ ಎಲ್ಲ ಹಾಕ್ಕೊಳ್ಳುವಾಗ ತೋರಿಸ್ತೀನಿ. ಸದ್ಯಕ್ಕೆ ಇವಾಗ ಮುದ್ದೆ ಕೂಡ ಆಗಿದೆ, ಇನ್ನು ಮುದ್ದೆ ಕಟ್ಟಬೇಕಷ್ಟೇ. ಕ್ಲೀನಾಗೆಲ್ಲ ತೊಳಸಿ ಇಟ್ಟಿದ್ದೀನಿ ನೋಡಿ. ಇಲ್ಲಿ ಹೆಸ್ರು ಕಾಳೆಲ್ಲನೂ ಈ ರೀತಿ ನುಣ್ಣಕ್ಕೆ ಬೆಂದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಒಗ್ಗರಣೆಗೆ ಅಂತ ಹೇಳಿ ತಳ ಮಂದ ಇರುತ್ತಲ್ವಾ ಅಂತ ಬಾಣಲಿನ ತಗೊಳ್ಳಿ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಆಮೇಲೆ ಮಸಾಲೆನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಯಾವ ರೀತಿ ಅಂದರೆ ಇದ್ರ ಹಸಿದು ಘಮ ಇರುತ್ತಲ್ವ ಅದೆಲ್ಲ ಹೋಗಬೇಕು. ಹಾಗೆ ಫುಲ್ಲು ಎಣ್ಣೆ ಬಿಟ್ಕೊಳ್ಳುತ್ತಲ್ವ ಆ ರೀತಿ ಎಣ್ಣೆ ಬಿಟ್ಕೋಬೇಕು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಆ ರೀತಿ ಮಾಡ್ಕೊಂಡ್ರೆ ಅಂತ ಆ ವಿಡಿಯೋದಲ್ಲಿ ಹೇಳಿದ್ರು ಗೈಸ್. ನಾನು ಹೇಳ್ದಂಗೆ ನಾನು ಇದೇ ಫಸ್ಟ್ ಟೈಮ್ ಅಲ್ವಾ ಮಾಡ್ತಾ ಇರೋದು. ಸೊ ಟೇಸ್ಟ್ ಹೇಗಿರುತ್ತೆ ಅಂತ ಎನಿವೆ ನಾನು ಲಾಸ್ಟಲ್ಲಿ ಹೇಳ್ತೀನಿ. ನಾನು ಹೇಳ್ತೀನಿ, ಇಲ್ಲಾಂದರೆ ನಮ್ಮ ವಿಡಿಯೋಗ್ರಾಫರ್ ನನ್ನ ಹಸ್ಬೆಂಡ್ ಹೇಳ್ತಾರೆ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾವ ರೀತಿ ಅಂದರೆ ಅದರಲ್ಲಿ ಎಣ್ಣೆ ಎಲ್ಲ ಕ್ಲೀನಾಗಿ ಬಿಟ್ಕೋಬೇಕು. ಅದ್ರ ಜೊತೆಗೆ ಇವಾಗ ಸ್ವಲ್ಪ ನಾನು ಅರಿಶಿನ ಮತ್ತು 1-2 ಸ್ಪೂನು ಧನಿಯಾ ಪೌಡರು, ಹಾಗೆ ನಮ್ಮ ಖಾರಕ್ಕೆ ತಕ್ಕಷ್ಟು ಚಿಲ್ಲಿ ಪೌಡರು ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಗರಂ ಮಸಾಲ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಯಾಕಂದರೆ ಚಕ್ಕೆ ಲವಂಗ ಎಲ್ಲ ಹಾಕಿರ್ತೀವಲ್ವ. ಸೊ ಅದಕ್ಕೋಸ್ಕರ ನಾನು ನೋಡಿದ ವಿಡಿಯೋದಲ್ಲಿ ಅವ್ರು ಗರಂ ಮಸಾಲ ಹಾಕಿರಲಿಲ್ಲ, ಬಟ್ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಮಾಡ್ತಿರೋ ಮೊಟ್ಟೆ ಸಾಂಬಾರು ತಿಂದ್ಬಿಟ್ಟು ನಮ್ಮ ಮನೆ ಪರಿಸ್ಥಿತಿ ನೋಡಬೇಕು. ನಾನು ಅಡುಗೆ ಚೆನ್ನಾಗೇ ಮಾಡ್ತೀನಿ ಗೈಸ್, ಏನು ಅಷ್ಟೊಂದು ವರ್ಸ್ಟಾಗೇನು ಮಾಡಲ್ಲ. ಬಟ್ ಆದರೆ ಹೊಸದಾಗಿ ಟ್ರೈ ಮಾಡಿದಾಗ ಏನಾಗುತ್ತೆ ಗೊತ್ತಾ ಗೈಸ್, ಫಸ್ಟ್ ಟೈಮ್ ಮಾಡಿದಾಗ ಸಕ್ಕದಾಗಿ ಬರುತ್ತೆ ನಾನು ಮಾಡೋ ಅಡುಗೆಗಳು. ಆಮೇಲೆ 2 ಸಲ ಅದೇ ಅಡುಗೆನ ರಿಪೀಟ್ ಮಾಡಿದ್ರೆ ಆ ಟೇಸ್ಟ್ ಅಂತೂ 100% ಬರಲ್ಲ. ನನ್ನ ಹಸ್ಬೆಂಡ್ ಯಾವಾಗಲೂ ಹೇಳ್ತಾ ಇರ್ತಾರೆ, ಫಸ್ಟ್ ಟೈಮ್ ಮಾಡಿದಾಗೆಲ್ಲ ಚೆನ್ನಾಗಿ ಮಾಡ್ತೀಯ, 2ನೇ ಸಲ ಮಾಡಿದಾಗ ಅದು ಫ್ಲಾಪೇ ಅಂತ ಹೇಳಿ. ಸೊ ಅದು ಯಾವಾಗಲೂ ಆಗ್ತಾ ಇರುತ್ತೆ. ಈಗ ಇದು ಈ ರೀತಿ ಎಣ್ಣೆ ಬಿಟ್ಕೊಳ್ತಾ ಇರೋಂಥ ಟೈಮಲ್ಲಿ ನಾವು ಟೊಮೊಟೊ ಮತ್ತು ಕೊಬ್ಬರಿ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ವಲ್ವ. ಸೊ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಸೊ ಇದನ್ನು ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಇನ್ನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಯಾಕೆ ಅಂತಂದರೆ ನಾವಿಲ್ಲಿ ಟೊಮೊಟೊ ಮತ್ತು ಕೊಬ್ಬರಿ ಎಲ್ಲ ಹಸಿ ತಗೊಂಡಿರೋದ್ರಿಂದ ಸೊ ನಾವು ಆ ಹಸಿದು ಸ್ಮೆಲ್ ಇರುತ್ತಲ್ವ ಅದೆಲ್ಲ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಕುದಿಯೋವರೆಗೂ ಬಿಡ್ತೀನಿ. ಇದರಲ್ಲೂ ಅಷ್ಟೇ ಎಣ್ಣೆ ಸ್ವಲ್ಪ ಬಿಟ್ಕೊಳ್ಳೋವರೆಗೂ ನಾವು ಕುದಿಸ್ಕೋಬೇಕಾಗುತ್ತೆ. ಸೊ ತಟ್ಟೆ ಒಂದು ಮುಚ್ಚಿ
ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಬಿಡಿ. ಈಗ ಇದು ಚೆನ್ನಾಗಿ ಕುದಿ ಬಂದಿದೆ ಅಂತ ಗೊತ್ತಾದಾಗ ನೀವು ಇದಕ್ಕೆ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆ ನೀರು ಮತ್ತು ಉಪ್ಪು ಖಾರ ಎಲ್ಲನೂ ಮೊಟ್ಟೆ ಹಾಕೋದಕ್ಕೂ ಮುಂಚೆನೇ ನೀವು ಕ್ಲೀನಾಗಿ ಆ್ಯಡ್ ಮಾಡ್ಕೊಳ್ಳಿ. ಮೊಟ್ಟೆ ಹಾಕಿದ್ದಾದಮೇಲೆ ಒಂದು 10 ನಿಮಿಷ ನೀವು ಇದನ್ನು ಕದಲಿಸೋಕ್ಕೂ ಕೂಡ ಆಗೋದಿಲ್ಲ. ಅಂದರೆ ಹೇಗೆ ನೀವು ಮೊಟ್ಟೆ ಹಾಕಿರ್ತೀರಲ್ವ ಹಾಗೆ ಅದನ್ನು ಬಿಟ್ಬಿಡಬೇಕಾಗುತ್ತೆ. ಸೊ ಇವಾಗ ನನಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನಾನು ನೀರು ಹಾಕ್ಕೊಂಡು ಉಪ್ಪು ಖಾರ ಎಲ್ಲ ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ. ಆಮೇಲೆ ನಾನು ಬೇಯಿಸಿಟ್ಕೊಂಡಿರೋಂತಹ ಹೆಸ್ರು ಕಾಳನ್ನ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಹೆಸ್ರು ಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಸ್ವಲ್ಪ ಹೊತ್ತು ಕುದಿ ಬಂದಿದ್ದಾದಮೇಲೆ ನಾನು ಇದಕ್ಕೆ ಮೊಟ್ಟೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ನೋಡಿ ಇದಕ್ಕೆ ನಾನು 8 ಮೊಟ್ಟೆನ ತೊಗೊಂಡಿದ್ದೀನಿ. ಈ ರೀತಿ ನೀವು ಫಸ್ಟೇ ಮೊಟ್ಟೆನ ಹೊಡೆದಿಟ್ಕೊಂಡು ಗ್ಲಾಸಲ್ಲಿ ಹಾಕ್ಕೊಂಡಾದರೂ ಹಾಕ್ಕೋಬೋದು. ಇಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ಮೊಟ್ಟೆನ ಹೊಡಿಬೋದು. ಬಟ್ ಡೈರೆಕ್ಟಾಗಿ ಮೊಟ್ಟೆ ಹೊಡಿಬೇಕಾದ್ರೆ ನೋಡಿಕೊಂಡು ಮೊಟ್ಟೆನ ಹೊಡ್ಕೊಳ್ಳಿ. ಅದರಲ್ಲಿ ಒಟ್ಟಿರುತ್ತಲ್ವ ಆ ಒಟ್ಟು ಸಾಂಬಾರಿಗೆ ಬಿದ್ದರೆ ಬಾಯಿಗೆ ಸಿಕ್ಕಿದ್ರೆ ಒಂಥರ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಹುಷಾರಾಗಿ ಸ್ವಲ್ಪ ಮೊಟ್ಟೆನ ಈ ರೀತಿ ಹೊಡ್ಕೊಳ್ಳಿ. ಈಗ ನೋಡಿ ನಾನು ಇದನ್ನು ತಟ್ಟೆ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಬಿಟ್ಬಿಡ್ತೀನಿ. ಅದಾದಮೇಲೆ ನೋಡಿ ಈ ರೀತಿ ಸಾಂಬಾರು ರೆಡಿಯಾಗಿದೆ. ಸೊ ನಾನು ಆ 10 ನಿಮಿಷದಲ್ಲಿ ಇವಾಗಲೇ ಸಾಂಬಾರನ್ನ ಕದಲಿಸ್ತಾ ಇರೋದು. ಈಗ ಮೊಟ್ಟೆ ಎಲ್ಲ ಚೆನ್ನಾಗಿ ಬೆಂದಿದೆ. ಸೊ ಗೈಸ್ ನೋಡಿ ಇವಾಗ ಮುದ್ದೆ ಜೊತೆ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ನೀವು ಇದನ್ನು ಚಪಾತಿ ಮತ್ತು ಪರೋಟ ಪೂರಿ ಯಾವುದ್ರ ಜೊತೆಲಾದರೂ ಮಾಡ್ಕೋಬೋದು. ಸೊ ಟೇಸ್ಟ್ ಮಾಡಿ ಆಮೇಲೆ ನಾನು ನಿಮಗೆ ಹೇಳ್ತೀನಿ ಹೇಗಿದೆ ಅಂತ ಹೇಳಿ. ಹೆಂಗೈತೆ ಚಿಲ್ಲಿ? ಚೆನ್ನಾಗೈತೆ. ನಿಜ ಹೇಳು. ಚೆನ್ನಾಗೈತೆ. ಟೇಸ್ಟ್ ಚೆನ್ನಾಗೈತಾ? ಇನ್ನೊಂದ್ಸಲ ಮಾಡ್ಬೋದಾ? ಚೆನ್ನಾಗಿದೆ ಅಂತ ಗೈಸ್. ಇವಾಗ ನನಗೊಂದು ತುತ್ತಿಡೋ ಹಂಗೆ. ಏನಮ್ಮ ಪಾಪುಗೆ ಕಾಳು ತಿನ್ನಿಸಿದ್ವಿ. ಸೊ ಅವನು ಕಾಳೇ ತಿಂದ. ಇವಾಗ ಅವನಿಗೆ ಒಂದು ಚೂರು ಮುದ್ದೆ ತಿನ್ನಿಸ್ಬೇಕಷ್ಟೇ. ಚೆನ್ನಾಗಿದೆ ಗೈಸ್. ಅದು ಸ್ವಲ್ಪ ಸಾಲ್ಟ್ ಕಡಿಮೆ ಆಯ್ತು ಅನ್ನಿಸ್ಲಿಲ್ವಾ? ನನಗೆ ಸ್ವಲ್ಪ ಸಾಲ್ಟ್ ಕಡಿಮೆ ಆಯಿತು ಅನ್ನಿಸ್ತಾ ಇದೆ. ಏನೋ ಒಂದು 12:30 ಹಂಗೆ ನಾನು ನನ್ನ ಹಸ್ಬೆಂಡು ಎಲ್ಲನೂ ಕೂತ್ಕೊಂಡು ಮೂವಿ ನೋಡ್ತಾ ಇದ್ವಿ. ನಮ್ಮ ಪಾಪು ನಮ್ಮ ಮಾವ ನೋಡಿ ಹೇಗೆ ಆಟ ಆಡ್ತಾರೆ. ಅವ್ರದ್ದು ನಮ್ಮ ಮಾವ ಕೂತ್ಕೊಳ್ಳೋ ಚೇರು ಅವ್ನು ನಮ್ಮ ಮಾವಾಗ ಬಿಡಬಾರ್ದು ಅಂತೇಳ್ಬಿಟ್ಟು ಓಡೋ ಕೂತ್ಕೊಬಿಡ್ತಾನೆ ಯಾವಾಗ್ಲೂ. ಸೊ ಅದಕ್ಕೆ ನಮ್ಮ ಮಾವ ಹೇಳ್ತಾಯಿದ್ರು ಎದ್ದೋಳೋ ಅಂತ. ಅವ್ನು ಎದ್ದೋಳೇ ಇಲ್ಲ. ಕೊನೆಗೆ ಅವರೇ ಹೋಗ್ಬಿಟ್ರು ಆಚೆ. ಅವರಿಬ್ಬರು ಕಿತ್ಲಾಡ್ಕೊಳ್ಳೋದು ಹೇಗಿರುತ್ತೆ ಗೊತ್ತಾ ಗೈಸ್? ಇವಾಗ TV ಸೌಂಡ್ ಇದೆ. ಸೊ ಅದಕ್ಕೆ ನಾನು ಇದನ್ನು ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ. ಯಾವಾಗಾದ್ರೂ ನಾನು ನಿಮಗೆ ತೋರಿಸ್ತೀನಿ ರೀ. ಅವರಿಬ್ಬರು ಒಳ್ಳೆ ಹಾವು ಮುಂಗ್ಸಿ ಥರ ಕಿತ್ಲಾಡ್ತಾ ಇರ್ತಾರೆ. ನೋಡೋಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಅವ್ರ ಮಧ್ಯೆ ಏನಾದರೂ ಹೋದರೆ ನಮಗೆ ಹೇಳ್ತಾರೆ, ನೀನು ಬರಬೇಡ ಸುಮ್ಮನಿರಮ್ಮ, ನಾವಿಬ್ರು ಏನೋ ಕಿತ್ಲಾಡ್ಕೊಳ್ತೀವಿ ಅಂತ ನಮ್ಮ ಮಾವ ಅವರು. ತುಂಬ ದಿನ ಆಗಿತ್ತು ಮಾಮಾರ್ತಿಂದ ಫೇಶಿಯಲ್ದೊಂದು ಕಿಟ್ ತಗೊಂಡಿದ್ದೆ. ಸೊ ಆ ಕಿಟ್ನ ಯಾಕೆ ನಾನು ಯೂಸ್ ಮಾಡಬಾರ್ದು ಅಂತ ಹೇಳಿಬಿಟ್ಟು ಅನ್ನಿಸ್ತು. ಸೊ ಅದಕ್ಕೆ ಹೇಗಿದ್ರು ಸಂಜೆ ಮದುವೆಗೆ ಹೋಗ್ಬೇಕಲ್ವಾ? ಸೊ ಅದಕ್ಕೆ ಸರಿ ಆಯಿತು, ಅಟ್ಲೀಸ್ಟ್ ಇದನ್ನು ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ರೈಸ್ ಬ್ರ್ಯಾಂಡ್ ಇದೆ ಮಾಮಾರ್ತ್ದು ಎಲ್ಲ ಫೇಶಿಯಲ್ ಕಿಟ್ ತೊಗೊಂಡಿದ್ದೀನಿ. ಆಯಿತು ಗೈಸ್, ಇದನ್ನು ತೊಗೊಂಡು ನಾನು ಯೂಸೇ ಮಾಡಿರಲಿಲ್ಲ. ಸೊ ಅದಕ್ಕೆ ಸರಿ ಆಯಿತು ಯೂಸ್ ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಇಟ್ಕೊಂಡಿದ್ದೀನಿ. ಫಸ್ಟು ಕ್ಲಿನ್ಸಿಂಗ್ ಮಿಲ್ಕು. ಸೊ ಇವಾಗ ಇದರಿಂದ ನಾನು ಫಸ್ಟು ಫೇಸ್ ವಾಶ್ ಮಾಡ್ಕೋಬೇಕು. ಅಂದರೆ ಇದು ಫೇಸ್ ವಾಶ್ ಥರನೇ ಯೂಸ್ ಮಾಡೋದು. ಸೊ ಇದನ್ನು ಫಸ್ಟು ಯೂಸ್ ಮಾಡ್ಕೊಂಡು ಬರ್ತೀನಿ ಹೋಗಿ. ಇದು ಈ ಥರ ಇರುತ್ತೆ. ಇದರಿಂದ ನಾನು ಫಸ್ಟ್ ಹೋಗ್ಬಿಟ್ಟು ಇವಾಗ ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ. ಇವಾಗ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಬಂದೆ. ಕ್ಲೀನಾಗಿ ಇದನ್ನೆಲ್ಲ ಒರೆಸ್ಕೋಬೇಕು. ನೋಡಿ ನನಗೆ ಓಪನ್ ಪೋರ್ಸ್ ಈ ಒಂದು ವಿಡಿಯೋದಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆಯಲ್ವಾ? ಈ ಥರ ಇದೆ ಗೈಸ್. ನಂದು ರಿಯಲ್ ಫೇಸ್ ಇದು. ಯಾವುದೇ ರೀತಿ ಮೇಕಪ್ ಇಲ್ಲ, ಏನೂ ಇಲ್ಲ, ರಿಯಲ್ ಫೇಸ್ ಇದು. ಸೊ ಮೇಕಪ್ ಆದಮೇಲೆ ತೋರಿಸ್ತೀನಿ ನಾನು ನಿಮಗೆ ನನ್ನ ಫೇಸ್ ಎಷ್ಟು ಚೆನ್ನಾಗಿರುತ್ತೆ ಅಂತ. ಸೊ ನೋಡಿ ಇಲ್ಲಿ ಓಪನ್ ಪೋರ್ಸ್ ಇದೆ ಮತ್ತು ಈ ಕಡೆ ಸೈಡ್ ಇಷ್ಟಿದೆ ಓಪನ್ ಪೋರ್ಸು. ಪಿಂಪಲ್ಸ್ ಕಡಿಮೆನೇ, ಬಟ್ ಓಪನ್ ಪೋರ್ಸ್ ಜಾಸ್ತಿ ನನಗೆ. ಸೊ ಅದಾದಮೇಲೆ ಇಲ್ಲೇ ಹಾಕಿರ್ತಾರೆ ಸೆಕೆಂಡ್ ಸ್ಟೆಪ್ಪು, ಫೋರ್ತ್ ಸ್ಟೆಪ್ಸ್ ಅಂತ. ಸೊ ಇದು ಸ್ಟೆಪ್ 3. ಸ್ಟೆಪ್ 2 ಯಾಕೆ ಸ್ಕಿಪ್ ಆಗಿದೆ ಅಂದರೆ ಅದು ಸ್ಕ್ರಬ್ ಇತ್ತು. ಸೊ ಅದು ಮಿಸ್ ಆಗಿದೆ. ಎಲ್ಲ ಹಾಕೋದು ಗೊತ್ತಿಲ್ಲ, ನನ್ನ ಮಗ ಎಲ್ಲೋ ಬಿಸಾಕ್ಬಿಟ್ಟಿದ್ದಾರೆ. ಇದನ್ನು ಆಲ್ಮೋಸ್ಟ್ 6 ಮಂತ್ಸಿಂದ ನಾನು ಹುಡುಕಿರೋದು. ಆ ಸೆಕೆಂಡ್ ಒನ್ಗೋಸ್ಕರನೇ ನಾನು ಇದನ್ನು ಯೂಸ್ ಮಾಡಿರಲಿಲ್ಲ. ಸೊ ನೋಡಿ ಇನ್ನೂ ಇದು ಓಪನೇ ಮಾಡಿಲ್ಲ. ಸೊ ಫೈನಲಿ ಇರಲಿ ಬಿಡು ಅಂತೇಳ್ಬಿಟ್ಟು ಸ್ಕ್ರಬ್ ಯೂಸ್ ಮಾಡ್ತಿಲ್ಲ. ನನ್ನ ಮನೆಯಲ್ಲೇ ಬೇರೆ ಸ್ಕ್ರಬ್ ಇತ್ತು, ಅದನ್ನು ಹಾಕ್ಕೊಂಡಿದ್ದೆ ನೆನ್ನೆ ಎಲ್ಲನೂ. ಸೊ ಅದಕ್ಕೆ ಇವತ್ತು ಯಾವುದು ಯೂಸ್ ಮಾಡ್ತಿಲ್ಲ. ಆಮೇಲೆ ಇದು ರೈಸ್ ಸ್ಮೂದಿಂಗ್ ಜೆಲ್ಲು. ಸೊ ಇದರಿಂದ ಮಸಾಜ್ ಮಾಡ್ಕೊಳ್ಳೋದು. ನೀವು ಒಂದು ಸಲ ತೊಗೊಂಡಿದ್ದೀರಾ ಅಂದರೆ ಆರಾಮಾಗಿ 2 ಸಲ ಯೂಸ್ ಮಾಡ್ಬೋದು ಗೈಸ್ ಇದನ್ನು. ಈ ಜೆಲ್ಲಿಂದ ನಿಮ್ಮ ಫೇಸ್ ಅನ್ನೋದು ಡಿಹೈಡ್ರೇಟ್ ಆಗದಿರ ಇರುತ್ತೆ. ತುಂಬ ಹೈಡ್ರೇಟ್ ಆಗಿ ಇಡಿಸ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಒಂದು 5 ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ನೀವು ಯಾವುದೇ ರೀತಿ ಮಸಾಜ್ ಮಾಡಬೇಕಾದ್ರೆ ಆದಷ್ಟು ರಿವರ್ಸ್ ಸರ್ಕಲ್ ಆಗಿ ಮಸಾಜ್ ಮಾಡ್ಕೊಳ್ಳಿ. ಸೊ ಅದರಿಂದ ನಿಮಗೆ ಒಂದೊಳ್ಳೆ ರಿಸಲ್ಟ್ ಸಿಗುತ್ತೆ.
ಇವಾಗ ಸ್ಟೆಪ್ 4 ಮಸಾಜ್ ಕ್ರೀಮು. ಸೊ ಇದನ್ನು ಯೂಸ್ ಮಾಡಿದ್ದಾದಮೇಲೆ ನಾವು ಫೇಸ್ನ ಸ್ವಲ್ಪ ವಾಶ್ ಮಾಡಬೇಕು, ಇಲ್ಲಾಂದರೆ ತೇವದ ಬಟ್ಟೆಯಲ್ಲಿ ಸ್ವಲ್ಪ ಈ ಥರ ಡಿಪ್ ಮಾಡಿ ಒರೆಸ್ಕೋಬೇಕಾಗುತ್ತೆ. ಇದನ್ನು ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿದ್ದಾದಮೇಲೆ ಒಂದು 5 to 10 ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡಿ. ಸೊ ಫಸ್ಟು ಏನಪ್ಪ ಇದು ವೈಟ್ ಕಲರೇ ಇದೆ ಅಂತ ಅಂದ್ಕೋಬೇಡಿ. ನೀವು ಚೆನ್ನಾಗಿ ಮಸಾಜ್ ಮಾಡ್ತಾ ಇದ್ದಂಗೆ ನಿಮ್ಮ ಫೇಸ್ಗೆ ಅಬ್ಸರ್ವ್ ಆಗ್ತಿದ್ದಂಗೆ ಇದು ಫುಲ್ಲು ಕ್ಲಿಯರ್ ಆಗುತ್ತೆ. ನೀವು ಮಸಾಜ್ ಮಾಡಬೇಕಾದ್ರೆ ರಿವರ್ಸ್ ಸರ್ಕಲ್ ಥರ ನೀವು ಮಸಾಜ್ ಮಾಡ್ಕೊಳ್ಳಿ. ಸೊ ಅವಾಗ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ. ಮಸಾಜ್ ಕ್ರೀಮ್ನ ನಾವು ಹಚ್ಕೊಂಡಾಗ ಫುಲ್ಲು ವೈಟ್ಗಿತ್ತಲ್ವಾ, ಇದೆಲ್ಲ ನೋಡಿ ಇವಾಗ ಅಬ್ಸರ್ವ್ ಆಗಿದೆ, ನಾರ್ಮಲ್ ಕಲರ್ ಬಂದಿದೆ. ಇವಾಗ ನಾವು ಫೇಸ್ನ ಈ ರೀತಿ ಬಟ್ಟೆನ ತೇವ ಮಾಡಿಕೊಂಡು ಚೆನ್ನಾಗಿ ಫೇಸ್ನ ಒರೆಸ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ ಹೋಗೋಕ್ಕೂ ಮುಂಚೆ ನಾವು ಇದನ್ನು ಮಾಡ್ಕೋಬೇಕಾಗುತ್ತೆ. ಫೇಸಲ್ಲಿ ಏನೇ ಡಸ್ಟ್ ಇದ್ರೂ ಕೂಡ ರಿಮೂವ್ ಆಗಿರುತ್ತೆ ಗೈಸ್. ಸೊ ಈ ರೀತಿ ಚೆನ್ನಾಗಿ ನಾವು ಎಲ್ಲೆಲ್ಲಿ ಕ್ಲೀನಾಗಿ ಕತ್ತತ್ರ ಎಲ್ಲ ಹಾಕ್ಕೊಂಡಿದ್ವಲ್ವ ಮಸಾಜಲ್ಲು, ಸೊ ಕ್ಲೀನಾಗಿ ಒರೆಸ್ಕೋಬೇಕು. ನೀವು ಈ ಒಂದು ಟೈಮಲ್ಲಿ ಬೇಕಾದರೆ ಬಿಸಿನೀರಲ್ಲಿ ಬಟ್ಟೆನ ಅದ್ಕೊಂಡು ಕೂಡ ನೀವು ಈ ಥರ ಫೇಸ್ ಒರೆಸ್ಕೋಬೋದು. ನಾನು ತಣ್ಣೀರಲ್ಲಿ ಅದ್ಕೊಂಡು ಒರೆಸ್ತಾ ಇದ್ದೀನಿ. ಗೈಸ್ ಇವಾಗ ಇದಾಗಿದೆಯಲ್ವಾ, ಇವಾಗ ನೆಕ್ಸ್ಟ್ ಸ್ಟೆಪ್ಪು 5 ಫೇಸ್ ಮಾಸ್ಕ್. ಇದು ಕೂಡ ಅಷ್ಟೇ ಎಲ್ಲ ರೈಸ್ದ ಇದೆಲ್ಲನೂ. ಸೊ ಇವಾಗ ಇದನ್ನು ನೆಕ್ಸ್ಟ್ ಸ್ಟೆಪ್ಪು ಫೇಸ್ ಮಾಸ್ಕ್ ಹಾಕ್ಕೊಳ್ತಾ ಇದ್ದೀನಿ ನಾನು ಯಾಕೆ ರೈಸ್ ಬ್ರ್ಯಾಂಡ್ ತೊಗೊಂಡೆ ಅಂತಂದರೆ ಮಾಮಾಅರ್ಥಲ್ಲಿ ಆ್ಯಕ್ಚುಲಿ ಇವಾಗ ಟ್ರೆಂಡಿಂಗಲ್ಲಿರೋದು ರೈಸ್ ಬ್ರ್ಯಾಂಡ್ ಅಂತ ಹೇಳ್ಬೋದು. ಸೊ ಇದು ಕೊರಿಯನ್ ಸ್ಕಿನ್ ಅಂದರೆ ಗ್ಲಾಸಿ ಸ್ಕಿನ್ ಕೊಡೋದಕ್ಕೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ನಿಮ್ಮ ಸ್ಕಿನ್ನಲ್ಲಿ ಏನೇ ಒಂದು ಡಸ್ಟ್ ಇದ್ರೂ ಕೂಡ ಅದನ್ನು ರಿಮೂವ್ ಮಾಡುತ್ತೆ. ಸೊ ನೀವು ಇದನ್ನು ಇನ್ಸ್ಟೆಂಟಾಗಿ ಗ್ಲೋ ನೋಡೋ ಥರ ನಿಮಗೆ ರಿಸಲ್ಟ್ ಕೊಡುತ್ತೆ. ಬೇಕಿದ್ರೆ ನೀವು ಚೇಂಜಸ್ ನೋಡ್ಬೋದು, ಫಸ್ಟು ಹೇಗಿತ್ತು ಮತ್ತು ಆಮೇಲೆ ಹೇಗಿತ್ತು ಅಂತ. ಸೊ ಅದಾದಮೇಲೆ ಇದನ್ನು ನೀವು ಮಿನಿಮಮ್ ವೀಕ್ಲಿ 2 or 3 ಯೂಸ್ ಮಾಡಿ. ಸೊ ಅದರಿಂದ ಇನ್ನೂ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಇದೆಲ್ಲ ಫುಲ್ಲು ಡ್ರೈ ಆಗಬೇಕು, ಅದಾದಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ಚೆನ್ನಾಗಿ ಡ್ರೈ ಆದಮೇಲೆ ನಾನು ನಿಮಗೆ ಸಿಗ್ತೀನಿ ಗೈಸ್. ಆದಷ್ಟು ಚೆನ್ನಾಗಿ ಡ್ರೈ ಆಗೋವರೆಗೂ ಮಾತಾಡೋಕ್ಕೆಲ್ಲ ಟ್ರೈ ಮಾಡಬೇಡಿ, ಯಾಕಂದ್ರೆ ನಾವು ಮಾತಾಡ್ತಾ ಇದ್ದಷ್ಟು ರಿಂಕಲ್ಸ್ ಜಾಸ್ತಿ ಆಗುತ್ತೆ ಫೇಸಲ್ಲಿ. ಸೊ ಅದಕ್ಕೇ ಇದು ಫುಲ್ಲು ಡ್ರೈ ಆದಮೇಲೆ ನಾನು ನಿಮಗೆ ಸಿಗ್ತೀನಿ. ಬುಜ್ಜಿ ಬಾಯ್ಲಿ ಹೆಂಗೈತೆ ಮಮ್ಮಿ? ಹಾಂ ಗೈಸ್ ಈಗ ನೋಡಿ ಫುಲ್ಲು ಡ್ರೈ ಆಗಿದೆ. ಸೊ ಇವಾಗ ನಾನು ಹೋಗಿ ಫೇಸ್ ವಾಶ್ನ ಮಾಡಿಕೊಂಡು ಬರ್ತೀನಿ. ಫೇಸ್ ವಾಶ್ನ ಮಾಡ್ಕೊಂಡು ಬಂದು ಆಮೇಲೆ ನಾನು ನಿಮಗೆ ನೆಕ್ಸ್ಟ್ ಸ್ಟೆಪ್ ಏನಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಗೈಸ್. ಸೊ ಗೈಸ್ ಇವಾಗ ನೀಟಾಗಿ ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ ಕ್ಲೀನ್ ಆಗಿದೆ, ಎಲ್ಲ ಫೇಸ್ ಎಲ್ಲ ಫುಲ್ಲು ಕ್ಲೀನ್ ಆಗಿದೆ ಗೈಸ್, ಗೊತ್ತಾಗುತ್ತೆ ನಮಗೆ, ಆ ಫೀಲ್ ಆಗುತ್ತೆ. ಸೊ ಫೈನಲ್ ಸ್ಟೆಪ್ಪು 6th ಗ್ಲೋ ಕ್ರೀಮ್, ಅಂದರೆ ಇದನ್ನು ಫೇಸ್ಗೆ ಹಚ್ಚಿ ಮಸಾಜ್ ಮಾಡಿ ಹಾಗೆ ಬಿಟ್ಬಿಡೋದು ಗೈಸ್. ನೋಡಿ ಈ ರೀತಿ ಇರುತ್ತೆ, ಕ್ರೀಮಿ ಟೈಪ್ ಅಷ್ಟೇ. ಇದರಿಂದ ಫೇಸ್ ಗ್ಲೋ ಆಗುತ್ತೆ. ಸೊ ಒಂದು ಸ್ವಲ್ಪ ಹೊತ್ತು ಒಂದು 2 minutes 3 minutes ಮಸಾಜ್ ಕ್ಲೀನಾಗಿ ಮಾಡಿ ಆಮೇಲೆ ಹಾಗೆ ಬಿಟ್ಬಿಡಿ. ಏನು ಫೇಸ್ ವಾಶ್ ಮಾಡೋದು ಬೇಕಾಗಿರಲ್ಲ, ಫೇಸ್ಗೆ ಒಳ್ಳೆ ಗ್ಲೋ ಕೊಡುತ್ತೆ. ಚೇಂಜಸ್ ಕಾಣಿಸ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಫಸ್ಟ್ ನೋಡಿದ್ದಕ್ಕೂ ಇವಾಗ ನನಗಂತೂ ಚೇಂಜಸ್ ಕಾಣಿಸ್ತಾ ಇದೆ. ಓಪನ್ ಪೋರ್ಸ್ ಹೋಗಲ್ಲ, ಅದ್ರಲ್ಲಿ ಚೇಂಜಸ್ ಕಾಣಿಸುತ್ತೆ ಅನ್ಕೋಬೇಡಿ. ಫೇಸಲ್ಲಿ ಏನೋ ಒಂಥರ ಇನ್ಸ್ಟೆಂಟ್ ಗ್ಲೋ ಬಂದಿರೋ ಥರ ಫೀಲ್ ಆಗುತ್ತೆ. ಸೊ ನಿಮ್ಗೆ ಯಾರಿಗಾದ್ರೂ ಆ ಥರ ಅನಿಸಿದ್ರೆ ಹೇಳಿ, ಅಥವಾ ನೀವು ಯೂಸ್ ಮಾಡಿ ನಿಮ್ಗೆ ಇದು ಇಷ್ಟ ಆಗಿರೋ ಪ್ರಾಡಕ್ಟ್ಸ್ ಅದನ್ನು ಕೂಡ ಕಮೆಂಟ್ ಮಾಡಿ ಹೇಳಿ. ಬೇರೆಯವರು ಆ ಕಮೆಂಟ್ಸ್ ನೋಡಿ ಕೂಡ ತಗೊಳ್ಳೋರು ತುಂಬ ಜನ ಇರ್ತಾರೆ. ನಾನು ನಿಮಗೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಆಮೇಲೆ ರೆಡಿ ಆಗಬೇಕಾದ್ರೆ ನಾನು ನಿಮಗೆ ಸಿಗ್ತೀನಿ, ಯಾವ ರೀತಿ ರೆಡಿ ಆಗ್ತೀನಿ ಮದುವೆಗೆ ಅಂತ ಹೇಳಿ. ಇವಾಗ ಮೇಕಪ್ ಎಲ್ಲ ಮಾಡ್ಕೊಂಡಿದ್ದು ಆಗಿದೆ ನೋಡಿ, ಈ ರೀತಿ ಮಾಡ್ಕೊಂಡಿದ್ದೀನಿ. ನನಗೆ ಇತ್ತೀಚೆಗೆ ಆಗೋ ಗಂಧ ಇಟ್ಕೊಳ್ಳೋ ಹುಚ್ಚಿಡ್ದುಬಿಟ್ಟಿದೆ. ಸೊ ಅದಕ್ಕೆ ಗಂಧ ಮತ್ತು ಕುಂಕುಮ 2 ಇಟ್ಕೊಂಡಿದ್ದೀನಿ. ನಮ್ಮ ಪಾಪುಗೆ ಆಫೀಸ್ಗೆ ಹೋಗ್ಬೇಕು, ನಾನು ಡ್ಯಾಡಿ ಬಿಟ್ಬಿಟ್ಟು ಬರ್ತಾರೆ ಅಂತ ಹೇಳಿದ್ದೀನಿ, ಇಲ್ಲಾಂದ್ರೆ ಅವ್ನು ಬಿಡಲ್ಲ ಅಂತ. ಚಳಿ ಅಲ್ವಾ, ಸೊ ಅದಕ್ಕೆ ಪಾಪುನ ಕರ್ಕೊಂಡು ಹೋಗ್ತಾ ಇಲ್ಲ. ಸೊ ನೋಡಿ ಈ ರೀತಿ ನಾನು ಮೇಕಪ್ ಮಾಡ್ಕೊಂಡಿದ್ದೀನಿ, ಚೆನ್ನಾಗಿದೆಯಲ್ವಾ. ಸೊ ಇನ್ನು ಜ್ಯುವೆಲರಿ ಎಲ್ಲ ಹಾಕೊಂಡು ಸ್ಯಾರಿ ಎಲ್ಲ ವೇರ್ ಮಾಡಿದ್ದಾದಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ರೀತಿ ಇದೆ ಅಂತ ಹೇಳಿ. ಫೈನಲಿ ನೋಡಿ ಗೈಸ್, ನಾನು ಈ ರೀತಿ ರೆಡಿ ಆಗಿದ್ದೀನಿ, ಸ್ಯಾರಿ ವೇರ್ ಮಾಡಿದ್ದೀನಿ. ಸೊ ದಪ್ಪ ಇರೋದಕ್ಕೆ ಸ್ಯಾರಿ ವೇರ್ ಮಾಡೋಕ್ಕೆ ನನಗೆ ಯಾವಾಗಲೂ ಅನ್ಕಂಫರ್ಟೇಬಲ್ ಆಗೇ ಇರುತ್ತೆ. ಸೊ ಆದರೂ ಇವತ್ತು ಯಾಕೋ ಹಾಕ್ಕೋಬೇಕು ಅನ್ನಿಸ್ತು, ಸೊ ಅದಕ್ಕೆ ಹಾಕ್ಕೊಂಡಿದ್ದೀನಿ. ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಈ ರೀತಿ ರೆಡಿ ಆಗಿದ್ದೀವಿ. ನಮ್ಮ ಪಾಪು ಬರ್ತಾ ಇಲ್ಲ ಇವತ್ತು.
ಗೈಸ್ ಇವಾಗ ರೆಡಿಯಾಗಿ ಹೊರಟಿದ್ದೀವಿ. ನಾವು ಬರೋ ಅಷ್ಟರಲ್ಲಿ ಊಟ ಎಲ್ಲ ಮಾಡಿಕೊಂಡು ಇರಬೇಕಾಯ್ತಾ. ಆಮೇಲೆ ಬಂದು ನಾವೆಲ್ಲ ಮಲ್ಗೋಣ. ಓಕೆನಾ? ಓಕೆ ಹೇಳು. ಓಕೆ ಅಂತ ಹೇಳಮ್ಮ. ವಾಟ್ಸ್ಆ್ಯಪ್ ನಿನಗೇನೋ ತಿಂಡಿ ತರಬೇಕಾ? ಏನು ತಿಂಡಿ ಬೇಕು? ಬಾದಾಮಿ ಮಿಲ್ಕಾ? ಸರಿ ಆಯ್ತು ತರ್ತೀನಿ. ಹಾಂ ಸರಿ ತರ್ತೀನಿ ಆಯಿತಾ. ಸರಿ ಆದರೆ ನಾವು ಬರೋಷ್ಟು ನೀನು ಊಟ ಮಾಡಿರಬೇಕು. ಹಾಂ ಮಾಡಿರಬೇಕು. ಸೊ ಗೈಸ್ ಇವಾಗ ಹೊರಟಿದ್ದೀವಿ. ಇವಾಗ ಹೋಗಿ ಮದುವೆ ಮುಗಿಸ್ಕೊಳ್ತೀನಿ. ಅಂದರೆ ಮದುವೆ ಆದರೆ ನಾನು ನಿಮಗೆ ತೋರಿಸ್ತೀನಿ ಗೈಸ್. ಯಾಕಂದರೆ ಅಲ್ಲೆಲ್ಲ ನನಗೆ ಮಾತಾಡೋಕ್ಕೆ ಬರಲ್ಲ. ಜಸ್ಟ್ ವೀಡಿಯೋ ಮಾಡಿ ಆಮೇಲೆ ಬಂದು ವಾಯ್ಸ್ ರೆಕಾರ್ಡ್ ಕೊಟ್ಕೋಬೋದಲ್ವಾ. ಸೊ ಅದಕ್ಕೇ ಇವಾಗ ಹೊರಟ್ವಿ. ಪಾಪುನ ಯಾಕೆ ಕರ್ಕೊಂಡು ಹೋಗ್ತಿಲ್ಲ ಅಂದರೆ ಆಚೆ ಮಳೆ ಬರೋ ಥರ ಇದೆ, ಪ್ಲಸ್ ಥಂಡಿ ಇದೆ. ಸೊ ಅದಕ್ಕೋಸ್ಕರನೇ ಪಾಪುನ ಕರ್ಕೊಂಡು ಹೋಗ್ತಾ ಇಲ್ಲ. ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರೇ ಹೋಗ್ತಿರೋದು. ನನ್ನ ಹಸ್ಬೆಂಡ್ ನೋಡಿ ಈ ರೀತಿ ರೆಡಿಯಾಗಿದ್ದಾರೆ. ಹಾಂ ಇಬ್ಬರ ಹೆಸರು ಬರೆದ್ಬಿಟ್ಟು ದೊಮ್ಸಂದ್ರ ಅಂತ ಇವಾಗ ನಾವಿಬ್ಬರೇ ಹೋಗ್ತಾ ಇರೋದು. ಅದೇ ಹೇಳಿದ್ನಲ್ವಾ ಮಳೆ ಬರೋ ಥರ ಇದೆ, ಚಳಿ ಇದೆ. ಸೊ ಅದಕ್ಕೋಸ್ಕರ ಅಷ್ಟೇ. ಮತ್ತೆ ಆಚೆ ಕರ್ಕೊಂಡೋಗಿ ಮತ್ತೆ ಥಂಡಿ ಆಗೋದು ಅದೆಲ್ಲ ಬೇಡ ಅಂತ ಸ್ವಲ್ಪ ದಿನ ಅವನ್ನ ಥಂಡಿಯಿಂದ ದೂರ ಇಡೋಣ ಅಂತ ಅನ್ಕೊಳ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಅಷ್ಟೇ. ಬಟ್ ಗೊತ್ತಿಲ್ಲ ಇರ್ತಾನೋ ಇಲ್ವೋ ಅಂತ ಹೇಳಿ ಬೇಗ ಮುಗಿಸ್ಕೊಂಡು ಬರಬೇಕು. ಎಲ್ಲ ಬಂದು ಹೋಗಿರ್ತಾರೆ, ಇವಾಗ ಜನ ಯಾರು ಇರೋದಿಲ್ಲ. ಸೊ ಹೋಗ್ಬಿಟ್ಟು ಬೇಗ ಬಂದುಬಿಡಬೇಕು. ಸೊ ಬನ್ನಿ ಗೈಸ್ ಹೋಗ್ಬಿಟ್ಟು ಬರೋಣ. ನೋಡಿ ಗೈಸ್ ನಾನು ಬಂದಿರೋಂಥ ಮದುವೆ. ಸೊ ಹುಡುಗ ಹುಡುಗಿ ಹೇಗಿದ್ದಾರೆ? ಹುಡುಗನಿಗಿಂತಲೂ ಹುಡುಗಿ ಚೆನ್ನಾಗಿದ್ದಾಳಲ್ವ. ನಾನು ಹುಡುಗನ ಕಡೆಯವಳು, ಬಟ್ ಆದರೆ ನನಗೆ ಹುಡುಗಿ ಇಷ್ಟ ಆದಳು. ಸೊ ಡೆಕೋರೇಷನ್ ಆಗಿರ್ಬೋದು, ಊಟ ಆಗಿರ್ಬೋದು, ಪ್ರತಿಯೊಂದು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಆಫ್ಟರ್ ಲಾಂಗ್ ಟೈಮ್ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಬಂದಿರೋದು ಮದುವೆಗೆ, ನನ್ನ ಮಗನ ಬಿಟ್ಟು. ಸೊ ಅದಕ್ಕೆ ಹೊಟ್ಟೆ ತುಂಬ ಊಟ ಮಾಡಿ ಹೊರಟ್ವಿ. ನನ್ನ ಹಸ್ಬೆಂಡ್ ನೀನು ಎಷ್ಟೇ ರೀಲ್ಸ್ ಮಾಡ್ತೀಯಾ ಅಥವಾ ಎಷ್ಟೇ ವೀಡಿಯೋ ತೆಗಿತೀಯಾ ಅಂತ ಹೇಳ್ತಾನೆ ಇದ್ದರು. ಬಟ್ ಆದರೂ ಕೂಡ ನಮ್ಮಿಬ್ಬರ ಜೋಡಿ ಯಾವ ರೀತಿ ಇದೆ ಅಂತ ಹೇಳಿ ಊಟಕ್ಕಂತೂ ರಾಗಿ ರೊಟ್ಟಿ ಮತ್ತು ಹುಚ್ಚೆಳ್ಳು ಚಟ್ನಿ, ಇಡ್ಲಿ, ಹಾಗೆ ಇನ್ನೇನಿಟ್ಟಿದ್ರು ಅನ್ನ ರಸ ಮತ್ತು ಪಲಾವ್, ಈ ಥರ ಡಿಫ್ರೆಂಟಾಗಿ ಇಟ್ಟಿದ್ರು. ಎಲ್ಲ ಚೆನ್ನಾಗಿ ಬಾರಿಸ್ಕೊಂಡು ಸೊ ಇವಾಗ ಆಚೆ ಬಂದ್ವಿ. ಆಚೆ ಬಂದು ನೋಡಿದ ತಕ್ಷಣ ನನಗೆ ಸ್ವರ್ಗನೇ ಒಂದು ಸೆಕೆಂಡ್ ನೋಡ್ದಂಗೆ ಆಯಿತು ಗೈಸ್. ಹೇಗಿದೆ ನೋಡಿ ಇದು. ಸೊ ಫುಲ್ಲು ವಾಟರ್ ಬರ್ತಾಯಿತ್ತು, ಸಕ್ಕದಾಗಿತ್ತು. ನಾನು ನನ್ನ ಹಸ್ಬೆಂಡ್ ಇಬ್ಬರೂ ಹಾಗೆ, ಅಂದರೆ ನನ್ನದು ಕೆಲವೊಂದು ಫೋಟೋಸ್ ತೆಗೆದ್ರು ನನ್ನ ಹಸ್ಬೆಂಡಲ್ಲಿ, ಅವ್ರು ತೊಗೊಂಡಿಲ್ಲ. ಸೊ ಹಾಗೆ ಒಂದು ಸೆಲ್ಫಿ ತೊಗೊಂಡು ಮತ್ತು ಈ ರೀತಿ ಹಂಗೆ ನಾವು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಆ ರೀತಿ ಸ್ಟಾರ್ಟರ್ಸ್ ಎಲ್ಲ ತಿಂದ್ಕೊಂಡು, ಪಾನಿಪುರಿನಂತೆ ಮತ್ತು ಬೀಡ, ಐಸ್ ಕ್ರೀಮ್, ಸೊ ಅದನ್ನೆಲ್ಲ ತಿಂದ್ಕೊಂಡು ಎಂಜಾಯ್ ಮಾಡಿಕೊಂಡು ಬಂದ್ವಿ. ಸೊ ಇಲ್ಲೂ ಕೂಡ ಔಟ್ಸೈಡು ಬೊಕ್ಕೆ ಸಿಸ್ಟಮ್ ಇಟ್ಟಿದ್ರು, ನಮಗೆ ಗೊತ್ತಿರಲಿಲ್ಲ. ಸೊ ಅದಕ್ಕೆ ನಾವು ಇಲ್ಲಾಂದರೆ ಬೊಕ್ಕೆ ಸಿಸ್ಟಮ್ಗೆ ಬರ್ತಿದ್ವಿ. ನನ್ನ ಹಸ್ಬೆಂಡು ವೆನೆಲ್ಲ ತೊಗೊಂಡ್ರೆ ಬಟರ್ ಸ್ಕಾಚ್ ತೊಗೊಂಡ್ರು, ಬಟ್ ಅದು ಐಸ್ ಕ್ರೀಮ್ ಚೆನ್ನಾಗಿ ಇಲ್ಲ ಅಂತ ಹೇಳ್ತಾ ಇದ್ರು. ಏನು ಮಾಡೋದು, ವಿಧಿ ಇಲ್ಲ, ನೀನು ತೊಗೊಂಡಿದ್ಯಲ್ಲ ಅದಕ್ಕೆ ಚೆನ್ನಾಗಿ ಇರಲೇಬೇಕು. ಹೇಳಿದ್ರು ತೊಗೊಂಡಿದ್ಯಲ್ಲ ಅದಕ್ಕೆ. ತಿಮ್ಮಕ್ಕ ತಿನ್ನು, ಚೆನ್ನಾಗಿ ತಿನ್ನು, ಇನ್ನು ತಿನ್ನು. ನೋಡು ಇವಾಗ ಎಷ್ಟಪ್ಪ ಇದೆಯಾ, ತಿನ್ನು. ಹಂಗೆ ಸೀರೆ ಅಮ್ಮ ಚೆನ್ನಾಗೈತೆ ಚೆನ್ನಾಗಿಲ್ವಾ? ಚೆನ್ನಾಗಿದೆ. ಹೆಂಗೈತೆ ಹೇಳಮ್ಮ. ಗೈಸ್ ಇವನಿಗೆ ನಾನು ಸ್ಯಾರಿ ಉಟ್ಕೊಂಡ್ರೆ ಸಿಕ್ಕಾಬಡೆ ಇಷ್ಟ ಆಗುತ್ತೆ. ಸೀರೆ ಕೆಳಗಡೆ ಇದ್ದರೆ ಅದನ್ನೇ ಎತ್ಕೊ ಮೇಲೆ ಅಂತ ಹೇಳ್ಬಿಟ್ಟು ಕೊಡ್ತಾ ಇದ್ದಾನೆ. ಸೆರಿಗೆಲ್ಲ ಕೆಳಗಡೆ ಇದ್ದಿದ್ದಕ್ಕೆ ಮೇಲಕ್ಕೆ ಎತ್ಕೊ ಅಂತ ಹೇಳ್ತಾ ಇದ್ದಾನೆ. ಅವನು ಆವಾಗಲೇ ನಾನು ರೆಡಿ ಆಗಬೇಕಾದ್ರೆ ಹೇಳಿದೆ, ಅಮ್ಮ ಸೂಪರಾಗಿದೆಯಾ ನೀನು ಅಂತ ಹೇಳ್ಬಿಟ್ಟು ಹೇಳ್ದ. ಗೈಸ್ ಇವಾಗ ನಾವು ಮದುವೆಗೆಲ್ಲ ಹೋಗ್ಬಿಟ್ಟು ಬಂದಾಯಿತು. ಸೊ ಇನ್ನು ಸ್ಯಾರಿ ಎಲ್ಲ ತೆಗ್ದಾಕಬೇಕು. ಸ್ಯಾರಿ ತೆಗ್ದಾಕಕ್ಕೂ ಮುಂಚೆ ಒಂದೆರಡು ರೀಲ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಾನು ಯಾವತ್ತೂ ಒಂದ್ಸಲ ಸ್ಯಾರಿ ಉಡೋದು, ಸೊ ಅದಕ್ಕೆ ಒಂದೆರಡು ರೀಲ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಾದಮೇಲೆ ಮೇಕಪ್ ಎಲ್ಲ ರಿಮೂವ್ ಮಾಡ್ತೀನಿ. ಮೇಕಪ್ ಎಲ್ಲ ನಾನು ನಾರ್ಮಲ್ ಫೇಸ್ ವಾಶೇ ಮಾಡಿಬಿಡ್ತೀನಿ ಡೈರೆಕ್ಟಾಗಿ. ಗೈಸ್ ಹೋಪ್ ನಿಮಗೆ ಈ ಒಂದು ಸ್ಮಾಲ್ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮದುವೆ ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಪಾಪುನ ಕರ್ಕೊಂಡು ಹೋಗಿರಲಿಲ್ಲ ಅಲ್ವಾ, ನಾವು ತುಂಬ ದಿನ ಆದಮೇಲೆ ಅವನ್ನ ಬಿಟ್ಟು ಹೋಗಿದ್ದಿದ್ದು. ನಾವೆಲ್ಲೇ ಹೋಗಲಿ ಅವನ್ನ ಕರ್ಕೊಂಡು ಹೋಗ್ತಾ ಇದ್ವಿ. ಸೊ ಇವತ್ತು ಚಳಿ ಇದ್ದಿದ್ದರಿಂದ ನಾವು ಅವನ್ನ ಕರ್ಕೊಂಡು ಹೋಗಿಲ್ಲ. ಬಟ್ ಆದರೆ ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟು ಬಂದ್ವಿ ಅಂತ ಹೇಳ್ಬೋದು. ಯಾವಾಗಲೂ ಅವನ್ನ ಕರ್ಕೊಂಡೋದಾಗೆಲ್ಲ ಅವ್ನು ಕರೆಕ್ಟಾಗಿ ತಿನ್ನೋಕ್ಕೂ ಬಿಡ್ತಾ ಇರಲಿಲ್ಲ. ಸೊ ಇವತ್ತು ಆರಾಮಾಗಿ ಊಟ ಎಲ್ಲ ಮಾಡಿಕೊಂಡು ನೆಮ್ಮದಿಯಾಗಿ ಬಂದ್ವಿ ಅಂತ ಹೇಳ್ಬೋದು. ಸೊ ಅವನು ಕೂಡ ಅಷ್ಟೇ, ಅವನು ಮತ್ತು ಹೇಮಂತಣ್ಣ ಇಬ್ಬರು ಹೋಗ್ಬಿಟ್ಟು ಚಾಕ್ಲೇಟ್ಸ್ ತೊಗೊಂಡು ಬಂದಿದ್ರಂತೆ. ಚಾಕ್ಲೇಟ್ ತೊಗೊಂಡು ಬಂದು ತಿಂದಿದ್ದಾನೆ. ಬೋತಿಂದಮ್ಮ ಏನು ಬೋತಿಂದಿದ್ದು? ಮೊಸರನ್ನ ತಿಂದಿದ್ದಾನಂತೆ. ನಮ್ಮ ಅತ್ತೆಯವ್ರು ತಿನ್ನಿಸ್ತಾಗಿದ್ದಾರೆ ಅವನಿಗೆ. ಸೊ ಗೈಸ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.